ಇದೇನಾ ನಿನ್ನ ನಮ್ದವ್ರಿಗೆ ನೀನು ಕೊಡೋಂಥ ಉಡುಗೊರೆ? ಇದು ನಿನಗೆ ಸರಿ ಅನ್ಸುತ್ತಾ? ಕಾಯೋಳು ಕೊಲ್ಲಕ್ಕೆ ನಿಂತಿದ್ಯಲ್ಲ, ನೀನು ಒಬ್ಬ ತಾಯಿನ? ದೇಹ ಕಳಚಿದ್ರು ಬುದ್ಧಿ ಮಾತ್ರ ಹಾಗೇ ಇದೆ ನೋಡು. ಕಾಯೋದಕ್ಕೆ ನಾನಿರೋದು. ನೀನು ಬರೀ ಆತ್ಮ. ನಿನ್ನ ಕಾದಿದ್ದೀನಿ, ಕಳೆದಿಲ್ಲ. ನಿನ್ನ ಕಾದು ಕಾಪಾಡಿದ್ದಕ್ಕೆ ನಿನ್ನ ಆತ್ಮ ನನ್ನ ಮುಂದೆ ನಿಂತಿರೋದು. ಮೋಸ ನೀನು ಮಾಡಿದ್ದು. ಜನ್ಮ ಜನ್ಮಾಂತರಗಳಿಂದ ನಿನ್ನನ್ನು ಪೂಜಿಸ್ದೆ. ತಾಯಿಯಾಗಿ, ಮಗಳಾಗಿ, ಭಕ್ತೆಯಾಗಿ, ಒಬ್ಬ ಗೆಳತಿಯಾಗಿ ನಿನ್ನ ಜೊತೆಗಿದ್ದೆ. ಆದರೆ ಕಳೆದ ಜನ್ಮದಿಂದ ನೀ ನನಗೆ ಮೋಸ ಮಾಡಕ್ಕೆ ಶುರು ಮಾಡಿದೆ. ಇಲ್ಲ ಮಗಳೇ, ಜನ್ಮ ಜನ್ಮಾಂತರದ ನಂಟಿರೋದ್ರಿಂದಲೇ ಪ್ರತಿ ಜನ್ಮದಲ್ಲೂ ನನ್ನ ಕ್ಷೇತ್ರದಲ್ಲೇ ಕಾದು ಕಾಪಾಡ್ತಿದ್ದೀನಿ. ನಿನಗೆ ಅದರ ಅರ್ಥವ್ಯಾಪ್ತಿ ಸಿಗ್ತಿಲ್ಲ ಅಷ್ಟೇ. ನನ್ನ ಧರ್ಮವನ್ನು ನಾನು ಕಾದಿದ್ದೀನಿ. ಏನ್ ನಿನ್ ವ್ಯಾಪ್ತಿ? ನಿನ್ ಶ್ರೀಚಕ್ರನ ಕಾಪಾಡೋದಕ್ಕೋಸ್ಕರನೇ ಕಳೆದ ಜನ್ಮದಲ್ಲಿ ನನ್ನ ಪ್ರಾಣನ ಒತ್ತೆ ಇಟ್ಟು ನಿನಗೋಸ್ಕರ ಹೋರಾಡ್ದೆ. ಆದ್ರೆ ನೀನ್ ಮಾಡಿದ್ದೇನು? ನನ್ನ ಪ್ರಾಣ ಹರಣ. ಅದು ನಿನ್ ಕಣ್ಣೆದ್ರಿಗೇನೆ. ಯಾವ ಧರ್ಮ ಸಂಸ್ಥಾಪನೆಗೋಸ್ಕರ ನನ್ನ ಜೀವನ ಆ ಜನ್ಮದಲ್ಲಿ ಬಲಿ ತಗೊಂಡಿದ್ದು? ಶ್ರೀಚಕ್ರ ನನ್ನದೂ ಅಲ್ಲ, ನಿನ್ನದೂ ಅಲ್ಲ. ಅದು ಉದ್ಭವ ಆಗೋದು ಲೋಕ ಕಲ್ಯಾಣಕ್ಕೆ. ಆಗ ನಿನ್ನನ್ನು ಉಳಿಸೋಕ್ಕೆ ನಾನು ಗಮನ ಕೊಟ್ಟಿದ್ರೆ ಅಂದೇ ಶ್ರೀಚಕ್ರ ದುಷ್ಟರ ಪಾಲಾಗ್ತಿತ್ತು. ಅವರನ್ನು ಹತ ಮಾಡೋ ಹೊತ್ತಿನಲ್ಲಿ ನೀನವರ ಕತ್ತಿಗೆ ಸಿಕ್ಬಿಟ್ಟೆ. ನೀನು ಸರ್ವಶಕ್ತಳಲ್ವಾ? ಮೊದಲೇ ನಿನಗೆಲ್ಲ ತಿಳಿದಿರ್ಬೇಕಿತ್ತಲ್ವಾ? ದಿವ್ಯ ದೃಷ್ಟಿ ಇದೆ ನಿನಗೆ. ದೇವರುಗಳನ್ನು ಮೀರಿದ ಒಂದು ಕಾಲಗತಿ ಇದೆ, ವಿಧಿ ಬರಹ ಇದೆ. ಅದನ್ನು ಮೀರೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ದೇವಾನುದೇವತೆಗಳು ಅದಕ್ಕೆ ಬದ್ಧರಾಗಿದ್ದಾರೆ. ಕಾಲಚಕ್ರದ ಒಳಗೆ ನಾವೆಲ್ಲ ಸುತ್ತಬೇಕು. ಈ ಭೂಮಿಯ ಗುರುತ್ವಾಕರ್ಷಣೆಗೆ ಅಂಟುಕೊಂಡಿದೆ ನಮ್ಮೆಲ್ಲರ ಬದುಕು. ಭೂಮಿಗೆ ಅಂಟಿಕೊಂಡಿರುವುದು ನಮಗೆ ಯಾರಿಗೂ ತಿಳಿಯೋದೇ ಇಲ್ಲ. ಆದರೆ ಭೂಮಿ ತಾನು ಸುತ್ತುವುದು ಬೇರೆಯವರಿಗೆ ತಿಳಿಯಲಿ ಬಿಡಲಿ ತನ್ನ ಸುತ್ತುವ ಕಾಯಕವನ್ನು ನಡೆಸುತ್ತಲೇ ಇರುತ್ತೆ. ದೇವತೆಗಳಾಗಿ ನಮ್ಮ ಕರ್ತವ್ಯವೂ ಅಷ್ಟೇ ಮಗಳೇ. ಅದು ಇದು ಅಂತ ನೆಪ ಹೇಳಿ ಈ ಜನ್ಮದಲ್ಲೂ ನನ್ನ ಬಲಿ ತಗೊಂಡು ಸೇಡ್ ತೀರಿಸ್ಕೊಂಡ್ಯಾ? ಬಲಿಯಾಗಿರೋದು ನಿನ್ನ ದೇಹ ಮಾತ್ರ. ನಿನ್ನ ಆತ್ಮವನ್ನು ಇನ್ನೂ ಸುರಕ್ಷಿತವಾಗಿ ಕಾಪಾಡಿಕೊಂಡಿದ್ದೀನಿ. ಇನ್ನೂ ನಿನ್ನ ಕರ್ತವ್ಯ ಬಾಕಿ ಇದೆ.